ಬಿರಿಯಾನಿ ಕೊಟ್ಟಿ 500 ರೂಪಾಯಿ ದುಡ್ಡು ಕೊಟ್ಟಿ ಕರ್ಸ್ಕೊಂಡಿರ್ಬೋದು. ಇವಾಗ ಇವ್ರು ನೆನ್ನೆ ಮನೆ ಬಂದ್ಬಿಟ್ಟು ನಾವು ಜಮೀನ್ ಕೊಡ್ರಿ ಅಂತ ಅಂದ್ಬಿಟ್ಟು ನಾವ್ ಯಾರು ಕೊಡೋಣ? ಅವ್ರು ಬಾಲಕೃಷ್ಣ ಅವ್ರು ಹೇಳ್ತಾರೆ ಘಟನೆಗೆ ಸ್ಥಳಕ್ಕೆ ಬಂದಿದ್ದೀನಿ ಅಂತ, ಒಂದು ದಿನಕ್ಕೂ ಬರಲ್ಲ ಸರ್. ಎಲ್ಲ ಬರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳ್ಕ. ಅವ್ರ ಅಮ್ಮನಕ್ಕೆ ಏನ್ ಓದಿಗ್ಲಾಕೋದು ಸುಮಾರು ಮುಂದೆ ಮಕ್ಕಳ್ರೆ ಮಾತೇ ಇಲ್ಲ. ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ರೈತರಿಗೆ ಏನೋ ಒಂದು ತೊಂದರೆ ಇದ್ರೆ ಅದಕ್ಕೆ ಸರ್ಕಾರನೇ ಕಾರಣ ಆಗಿರುತ್ತೆ ಸರ್. ನಮ್ಮನ್ನ ಯಾರೋ ದುಡ್ಡು ಕೊಟ್ಟು ಏನ್ ಕರೆದಿಲ್ಲ, ನಾವು ಸ್ವಂತ ನಮ್ ಜಮೀನು ಉಳಿಸ್ಕೋಬೇಕು ಅಂತಾನೆ ಬಂದಿರೋದು. ಅವ್ರ ತಾಕತ್ತಿದ್ರೆ ಬಂದು ನಮ್ಮ ಎದುರುಗಡೆ ಕುತ್ಕೊಂಡು ಮಾತಾಡ್ಲಿ ನೋಡೋಣ. ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸರ್ ಏನ್ ಹೇಳೋದು ಸರ್, ನಾವು ಇಷ್ಟು ದಿನದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರು ನೆನ್ನೆ ಮೊನ್ನೆ ಬಂದ್ಬಿಟ್ಟು ನಾವು 80% ರೈತರು ಇದ್ದೀರಿ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ಅವ್ರು ಬಿರಿಯಾನಿ ಕೊಟ್ಟಿ 500 ರೂಪಾಯಿ ದುಡ್ಡು ಕೊಟ್ಟಿ ಕರ್ಸ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ಇರೋರು ಎಲ್ಲರೂ ನಾವು ರೈತರೇ. ಅವ್ರು ಸುಮ್ಮನೆ ಹೇಳ್ಬೋದು ಅಷ್ಟೇನೆ, ಏನೇನು ಹೇಳ್ಬೋದು. 20 ವರ್ಷದಿಂದಾನೇ ಕಾದಿದೀವಿ ಅಂತ ಹೇಳ್ತಾರೆ. 20 ವರ್ಷದಿಂದ ಏನ್ ಕುಮಾರಸ್ವಾಮಿ ಅವರೇ ನಾವು ಜಮೀನ್ ಕಿತ್ಕೊಬಿಟ್ಟಿದ್ರ? ಇಲ್ಲ, ಚಾನ್ಸೇ ಇಲ್ಲ. ಇಲ್ಲ ತಾನೆ, ಅದೇ ಜಮೀನ್ ಇತ್ತು ತಾನೆ. ಇವಾಗ ಇವ್ರು ನೆನ್ನೆ ಮೊನ್ನೆ ಬಂದ್ಬಿಟ್ಟು ನಾವು ಜಮೀನ್ ಕೊಡ್ರಿ ಅಂತ ಅಂದ್ಬಿಟ್ರೆ ನಾವ್ ಯಾರು ಕೊಡೋಣ? ಇನ್ನೊಬ್ರು ಹೇಳ್ತಾರೆ 6 ಕೋಟಿ ಕೊಟ್ರೆ 6 ಕೋಟಿ ಅಲ್ಲ ಸರ್, 60 ಕೋಟಿ ಕೊಟ್ರು ನಾವು ಜಮೀನ್ ಕೊಡೋಣ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಅವ್ರು ಹೇಳ್ತಾರೆ ರೈಫೈ ಅಂತ. ನಮ್ಮ ಮಕ್ಕಳು ಇವತ್ತಿನವರೆಗೂ ನಾವು ಒಳ್ಳೊಳ್ಳೆ ಕಾಲೇಜಲ್ಲೇ ಓದಿಸ್ತಾ ಇದೀವಿ. ಅವ್ರು ಕೊಡೋ ದುಡ್ಡಿನ ನಾವು ಓದಿಸ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಕೂಲಿ ಕೆಲಸನೇ. ಕೂಲಿ ಕೆಲಸ ಮಾಡೇನೆ ನಾವು ಮಕ್ಕಳನ್ನ ಓದಿಸ್ತಾ ಇರೋದು. ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಅವ್ರು ಕೊಡೋ ದುಡ್ಡು ನಮ್ಗೆ ಎಲ್ಲಿವರೆಗೂ ಬರುತ್ತೆ? ನಮ್ಗೆ ಅವ್ರ ದುಡ್ಡು ಏನ್ ಬೇಕಾಗಿಲ್ಲ. ಅವ್ರು ಬಾಲಕೃಷ್ಣ ಅವ್ರು ಹೇಳ್ತಾರೆ ನಾ ಇಲ್ಲಿ ಇರೋ ಘಟನೆಗೆ ಸ್ಥಳಕ್ಕೆ ಬಂದಿದ್ದೀನಿ ಅಂತ, ಒಂದು ದಿನಕ್ಕೂ ಬರಲ್ಲ ಸರ್. ಯಾರೋ ಒಬ್ರು ಫಂಕ್ಷನ್ ಕರೆದ್ರು ಅಂತ ಬಂದವರಲ್ಲ, ಇಲ್ಲಿ ಯಾರ ರೈತರನ್ನ ವಿಚಾರಿಸಕ್ ಬಂದಿದ್ದಾರೆ. ಅವರು ಬರ್ಲಿಲ್ಲ. ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ಅವ್ರ ಪ್ರತಿಯೊಂದು ಏನ್ ಹೇಳ್ತಿದಾರೋ ಎಲ್ಲ ಸುಳ್ಳು. ಸುಳ್ಳು ಎಲ್ಲ ಸುಳ್ಳು ಸುಳ್ಳು ಬೇಕಾದ್ರೆ ಮಾಧ್ಯಮದವ್ರು ನೀವೇ ಬೇಕಾದ್ರೆ ಎಲ್ಲ ನೋಡಿ. ಅವ್ರು ಹೇಳ್ತಾರೆ ಇನ್ನೊಬ್ರು ಡ್ರೋನ್ ಬಿಟ್ಬಿಟ್ಟು ಇಲ್ಲೆಲ್ಲ ವಿಡಿಯೋ ಮಾಡೋದಲ್ಲ ಅಂತ. ರಿಯಲ್ ಆಗಿ ಅವ್ರು ಬಂದು ನೋಡ್ಬೇಕು. ನೋಡಿದ್ರೆ ಗೊತ್ತಾಗೋದು ಅವ್ರಿಗೆ ಏನು ಅಂತ ಅನ್ನೋದು. ಯಾರೋ ಹೇಳೋದನ್ನ ಕೇಳ್ಕೊಂಡು ಅವ್ರು ಮಾತಾಡ್ತಾರಲ್ಲ, ಸರಿನಾ? ನಾನು ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇನೆ. ಇಲ್ಲಿ ಅಕಸ್ಮಾತ್ ರೈತರಿಗೆ ಏನೋ ಒಂದು ತೊಂದರೆ ಆದ್ರೆ ಅದಕ್ಕೆ ಸರ್ಕಾರನೇ ಕಾರಣ ಆಗಿರುತ್ತೆ ಸರ್. ನಾವು ಇಲ್ಲಿವರೆಗೂ ಶಾಂತವಾಗಿ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಇವ್ರು ನೆನ್ನೆ ಮೊನ್ನೆ ಬಂದು ಜಗಳ ಮಾಡ್ಬೇಕು ಅಂತಾನೆ ಕಾದಿದ್ದಾರೆ. ನಾವು ಇಲ್ಲಿ ಯಾರ್ಗನ್ನ ಒಬ್ಬ ರೈತ ಮಹಿಳೆಗೆ ಆಗ್ಬಾರ್ದು, ಬೇರೆಯವ್ರಿಗೆ ಆಗ್ಬೋದು. ಒಂದು ಸ್ವಲ್ಪ ಏನೇ ಹೆಚ್ಚು ಕಮ್ಮಿ ಆದ್ರು ಅದಕ್ಕೆ DK ಶಿವಕುಮಾರ್ ಅವರೇ ಕಾರಣ ಆಗಿದ್ದಾರೆ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸರಿ ಸರ್, ಕೊಡೋರು ಯಾರೋ ಕೊಟ್ಕೊಳ್ಳಿ ಬಿಡಿ ಸರ್. ಅವ್ರು ಕೊಡೋರು ಕೊಟ್ಕೊಳ್ಳಿ, ನಾವು ಕೊಡಕ್ ರೆಡಿ ಇಲ್ಲ. ಕೊಡಕ್ ರೆಡಿ ಇರ್ತೀನಿ ಅಂತ ಅಂದ್ರೆ ಇಷ್ಟ ಜನ ಬರ್ತಾರೆ ಸರ್. ನಮ್ಮನ್ನ ಯಾರೋ ದುಡ್ಡು ಕೊಟ್ಟು ಏನ್ ಕರೆದಿಲ್ಲ. ನಾವು ಸ್ವಂತ ನಮ್ ಜಮೀನು ಉಳಿಸ್ಕೋಬೇಕು ಅಂತಾನೆ ಬಂದಿರೋದು. ಅವ್ರು ಹೇಳ್ಬೋದು ಅಷ್ಟೇನೆ. ಹಾಗೆ ನಾವ್ ಆತರ ಅಲ್ಲ. ನಾವ್ ಹೇಳ್ತಾ ಇರೋದು ಇಷ್ಟೇನೆ ಸರ್. ಅವ್ರು ಹೇಳ್ತಾರೆ ಕೊಚ್ಚೆ ನೀರು ಕಚ್ಚಿ ಬಂದ್ಬಿಡದೆ ಅಂತ. ನಾವು ಹುಟ್ಟದಾಗಿಂದ ಇದೇ ನೀರೇ ಕುಡ್ದು ನಾವು ಜೀವನ ಮಾಡ್ತಾ ಇದೀವಿ. ನಮ್ಗೆ ಎಲ್ಲಿ ಸರ್ ಏನ್ ಕಾಯಿಲೆನು ಬರಲೇ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.